ದೇವರು ಸೃಷ್ಟಿ ಮಾಡಿದ ಆರಂಭ. ಆರಂಭದಲ್ಲಿ ಎಲ್ಲೆಡೆ ಖಾಲಿ ಆಕಾಶ ಮಾತ್ರ ಇತ್ತು. ಎಲ್ಲವೂ ಕತ್ತಲೆಯಾಗಿತ್ತು. ನಿಧಾನವಾಗಿ ಆ ಕತ್ತಲೆ ನೀಲಿ ಬಣ್ಣಕ್ಕೆ ಬದಲಾಗಲು ಆರಂಭವಾಯಿತು. ಮೃದುವಾದ ಮೋಡಗಳು ರೂಪುಗೊಳ್ಳುತ್ತಿದ್ದವು. ಶಾಂತವಾದ ವಾತಾವರಣದಲ್ಲಿ ಒಂದು ಮಾಯಾಮಯ ಬೆಳಕು ನಿಧಾನವಾಗಿ ಕಾಣಿಸಿತು. ಆ ಸಮಯದಲ್ಲಿ ದೇವರು ಹೇಳಿದರು, ಬೆಳಕು ಆಗಲಿ. ತಕ್ಷಣವೇ ಮೃದುವಾದ ಚಿನ್ನದ ಬೆಳಕು ಹರಡಿತು. ಆ ಬೆಳಕಿನ ಮಧ್ಯೆ ಬಿಳಿ ಉಡುಪು ಧರಿಸಿದ ದೂತ ಕಾಣಿಸಿಕೊಂಡನು. ಅವನಿಗೆ ಮೃದುವಾದ ರೆಕ್ಕೆಗಳು ಇದ್ದವು. ಅವನ ಶಾಂತ ಮುಖ ಮತ್ತು ದೊಡ್ಡ ಕಣ್ಣುಗಳು ಆಶ್ಚರ್ಯದಿಂದ ಸುತ್ತಲನ್ನು ನೋಡುತ್ತಿದ್ದವು. ನಂತರ ಆಕಾಶ ಮತ್ತು ನೀರು ರೂಪುಗೊಂಡವು. ನೀಲಿ ಆಕಾಶದ ಕೆಳಗೆ ಶಾಂತ ನೀರು ಕಾಣಿಸಿತು. ನೀರಿನಲ್ಲಿ ಬೆಳಕಿನ ಸುಂದರ ಪ್ರತಿಬಿಂಬ ಹೊಳೆಯುತ್ತಿತ್ತು. ದೇವರು ಭೂಮಿಯನ್ನು ಸೃಷ್ಟಿಸಿದರು. ನೀರಿನಿಂದ ಹಸಿರು ಭೂಮಿ ಮೇಲಕ್ಕೆ ಬಂದಿತು. ಸಣ್ಣ ಬೆಟ್ಟಗಳು ಮತ್ತು ಹಸಿರು ಹುಲ್ಲು ಬೆಳೆಯಲು ಆರಂಭವಾಯಿತು. ಮಾಯಾಮಯ ಹೊಳಪು ಗಾಳಿಯಲ್ಲಿ ಮೃದುವಾಗಿ ತೇಲುತ್ತಿತ್ತು. ಕೆಲವು ಕ್ಷಣಗಳಲ್ಲಿ ಸುಂದರ ಮರಗಳು ಬೆಳೆಯಲು ಆರಂಭವಾಯಿತು. ಹಸಿರು ಎಲೆಗಳು ಮೂಡಿದವು. ಬಣ್ಣ ಬಣ್ಣದ ಹೂಗಳು ಅರಳಿದವು. ಮೃದುವಾದ ಗಾಳಿ ಎಲೆಗಳನ್ನು ನಿಧಾನವಾಗಿ ಕದಲಿಸುತ್ತಿತ್ತು. ನಂತರ ದೇವರು ಸೂರ್ಯನನ್ನು ಆಕಾಶದಲ್ಲಿ ಹೊಳೆಯಲು ಇಟ್ಟರು. ರಾತ್ರಿ ಚಂದ್ರ ಮತ್ತು ಮಿನುಗುವ ನಕ್ಷತ್ರಗಳು ಆಕಾಶವನ್ನು ಸುಂದರವಾಗಿಸಿತು. ದೇವರು ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಸೃಷ್ಟಿಸಿದರು. ಪಕ್ಷಿಗಳು ನೀಲಿ ಆಕಾಶದಲ್ಲಿ ಹಾರಿದವು. ಜಿಂಕೆ, ಮೊಲ ಮತ್ತು ಇತರ ಪ್ರಾಣಿಗಳು ಹಸಿರು ಭೂಮಿಯ ಮೇಲೆ ಸಂತೋಷದಿಂದ ನಡೆದವು. ದೂತನು ಈ ಸುಂದರ ಸೃಷ್ಟಿಯನ್ನು ನೋಡಿ ಸಂತೋಷಪಟ್ಟನು. ಬೆಟ್ಟಗಳು, ನದಿ, ಮರಗಳು ಮತ್ತು ಪ್ರಾಣಿಗಳು ಶಾಂತಿಯಿಂದ ಬದುಕುತ್ತಿದ್ದವು. ಕೊನೆಗೆ ಭೂಮಿ ಚಿನ್ನದ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಎಲ್ಲೆಡೆ ಶಾಂತಿ ಮತ್ತು ಸಂತೋಷ ಕಾಣಿಸುತ್ತಿತ್ತು. ದೇವರು ಪ್ರೀತಿಯಿಂದ ಈ ಸುಂದರ ಲೋಕವನ್ನು ಸೃಷ್ಟಿ ಮಾಡಿದರು. ನಾವು ಈ ಪ್ರಕೃತಿಯನ್ನು ಕಾಪಾಡಬೇಕು. ಹೌದಲ್ವಾ? ನೀವೇನಂತೀರಾ?